ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಶಿರಂಗಲ ಗ್ರಾಮದಲ್ಲಿ ಅಪರಿಚಿತ ವ್ಯಕ್ತಿಗಳಿಬ್ಬರು ಗ್ಯಾಸ್ ಸಿಲಿಂಡರ್ಗೆ ಸೇಫ್ಟಿ ವಾಲ್ ಹಾಕಿಕೊಡುತ್ತೇನೆಂದು ನಂಬಿಸಿ ಪಂಗನಮ್ಮ ಹಾಕಿರುವ ಘಟನೆ ನಡೆದಿದೆ. ಮಂಡ್ಯ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ವತಿಯಿಂದ ರಾಷ್ಟ್ರೀಯ ಯುವ ದಿನವನ್ನು ಆಚರಿಸಿದರು. ನಾಪೋಕ್ಲುವಿನ ಎಕ್ಸೆಲ್ ಸ್ಕೂಲ್ ಆಫ್ ಎಜುಕೇಷನ್ ವತಿಯಿಂದ ಶಾಲಾ ವಾರ್ಷಿಕೋತ್ಸವ ಅರ್ಥಪೂರ್ಣವಾಗಿ ಆಚರಿಸಿದರು. ಕುಶಾಲನಗರ ತಾಲೂಕಿನ ಶಿರಾಂಗಲ ಗ್ರಾಮದಲ್ಲಿ ಅಪರಿಚಿತ ವ್ಯಕ್ತಿಗಳಿಬ್ಬರು ಗ್ಯಾಸ್ ಸಿಲಿಂಡರ್ಗೆ ಸೇಫ್ಟಿ ವಾಲ್ ಹಾಕಿಕೊಡುತ್ತೇವೆ ಎಂದು ನಂಬಿಸಿ ಪಂಗನಮ್ಮ ಹಾಕಿರುವ ಘಟನೆ ವರದಿಯಾಗಿದೆ. ಕುಶಾಲನಗರ ತಾಲೂಕಿನ ಶಿರಂಗಲ ಗ್ರಾಮದಲ್ಲಿ ಅಪರಿಚಿತ ವ್ಯಕ್ತಿಗಳಿಬ್ಬರು ಅಂಗನವಾಡಿ ಶಿಕ್ಷಕಿ ಹಾಗೂ ಸಹಾಯಕರಿಗೆ ಮತ್ತು ಆರೋಗ್ಯ ಇಲಾಖೆಯ ಆಶಾ ಕಾರ್ಯಕರ್ತರಿಗೆ ಗ್ಯಾಸ್ ಸಿಲಿಂಡರ್ಗೆ 1800 ರು ಸೇಫ್ಟಿ ವಾಲ್ ಹಾಕಿಕೊಡುತ್ತೇವೆ, ಅಲ್ಲದೆ ಆಕರ್ಷಕ ಗಿಫ್ಟ್ಗಳನ್ನು ನೀಡುತ್ತೇವೆ ಎಂದು ನಂಬಿಸಿ ಪಂಗನಾಮ ಹಾಕಿರುವ ಘಟನೆ ವರದಿಯಾಗಿದೆ. ಈ ಅಪರಿಚಿತ ವ್ಯಕ್ತಿ ಬಗ್ಗೆ ಸುಳಿವು ಸಿಕ್ಕಲ್ಲಿ ಈ ಕೆಳಗಿನ ದೂರವಾಣಿ ಸಂಖ್ಯೆಗೆ ಮಾಹಿತಿ ನೀಡಬೇಕಾಗಿದೆ, ಅಲ್ಲದೆ ಸ್ಥಳೀಯ ಪೊಲೀಸ್ ಠಾಣೆಗೆ ಈ ವಂಚಕರನ್ನ ಒಪ್ಪಿಸಬೇಕಾಗಿದೆ. ಮೊಬೈಲ್ ಸಂಖ್ಯೆ 8108415663, ಮತ್ತೊಂದು ಸಂಖ್ಯೆ 9108340899. ನಾಪೋಕ್ಲುವಿನ ಎಕ್ಸೆಲ್ ಸ್ಕೂಲ್ ಆಫ್ ಎಜುಕೇಷನ್ ವತಿಯಿಂದ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಶೈಕ್ಷಣಿಕವಾಗಿ ಹಿಂದುಳಿದಿದ್ದ ನಾಪೋಕ್ಲು ಪಟ್ಟಣದಲ್ಲಿ ಇದೀಗ ವಿವಿಧ ಶಿಕ್ಷಣ ಸಂಸ್ಥೆಗಳು ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಿದ್ದು ನಾಪೋಕ್ಲು ಶೈಕ್ಷಣಿಕವಾಗಿ ಮುಂದುವರಿದಿದೆ ಎಂದು ಗೋಣಿಕೊಪ್ಪಲಿನ ಲಯನ್ಸ್ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಪಟ್ಟಣದನು ಇಲ್ಲಿನ ಎಕ್ಸೆಲ್ ಸ್ಕೂಲ್ ಆಫ್ ಎಜುಕೇಷನ್ ವತಿಯಿಂದ ಭಾನುವಾರ ಆಯೋಜಿಸಲಾಗಿದ್ದ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಅವರು ಮಾತನಾಡಿದರು. ನೇತಾಜಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕ ಸಿಎಸ್ ಸುರೇಶ್ ಮಾತನಾಡಿ, ಎಕ್ಸೆಲ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಪಾಠ್ಯ ಹಾಗೂ ಪಾಠ್ಯೇತರ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವುದರಿಂದ ಉತ್ತಮ ಪ್ರಜೆಗಳಾಗಿ ಮೂಡಿಬರಲು ಸಾಧ್ಯವಾಗುತ್ತಿದೆ ಎಂದರು. ನಿರ್ದೇಶಕಿ ಭವ್ಯ ಶಾಲಾ ವಾರ್ಷಿಕ ವರದಿ ವಾಚಿಸಿದರು. ಶಾಲೆಯ ಸ್ಥಾಪಕ ಅಧ್ಯಕ್ಷ ಕುಟ್ಟೆಂಜಿಟ್ಟೀರ ಮಾದಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಕಾರ್ಯಕ್ರಮದಲ್ಲಿ ಶೈಕ್ಷಣಿಕವಾಗಿ ಪ್ರಗತಿ ಸಾಧಿಸಿದ ವಿದ್ಯಾರ್ಥಿಗಳಿಗೆ ಅತಿಥಿಗಳು ಬಹುಮಾನ ವಿತರಿಸಿದರು. ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಬಳಿಕ ವಿದ್ಯಾರ್ಥಿಗಳಿಂದ ಅದ್ದೂರಿ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಿ ಪ್ರೇಕ್ಷಕರ ಮನಸೂರೆಗೊಂಡಿತು. ತರಗತಿಯ ವಿದ್ಯಾರ್ಥಿಗಳು ವೈವಿಧ್ಯಮಯ ನೃತ್ಯ ಪ್ರದರ್ಶಿಸಿದರು. ಪೌರಾಣಿಕ ಕಥಾ ಹಿನ್ನೆಲೆಯ ನೃತ್ಯ ರೂಪಕ, ಮೊಬೈಲ್ ಬಳಕೆಯ ದುಷ್ಪರಿಣಾಮಗಳು, ನಾಟಕ ಸೇರಿದಂತೆ 10 ಹಲವು ನೃತ್ಯಗಳು ವೀಕ್ಷಕರನ್ನು ಸೂಜಿಗಳಂತೆ ಸೆಳೆದವು. ವಿದ್ಯಾರ್ಥಿನಿಯರಿಂದ ದುಂದುಬಿ ದಶದೇಚಮ್ಮ ಕಾರ್ಯಕ್ರಮ ನಿರೂಪಿಸಿದರು. ಶಾಲಾ ಶಿಕ್ಷಕ ವೃಂದ, ಪೋಷಕರು ಹಾಜರಿದ್ದರು. ಹಾಗಾಗಿ ಈ ಕಳೆದ 50 ವರ್ಷದಿಂದ ಈ ನಾಪೋಕ್ಲಿನ ಪ್ರಗತಿಯನ್ನು ನಾವು ನೋಡ್ತಾ ಇದ್ದೀವಿ. ನನಗೆ ಜ್ಞಾಪಕ ಇರೋ ಥರ 1980ರಲ್ಲಿ ಈ ನಾಪೋಕ್ಲಿನಲ್ಲಿ SSLCಲಿ 0% ಪಾಸ್ ಆಗಿತ್ತು. ಈಗ ಅಲ್ಲಿಂದ ಈ ಮಟ್ಟಕ್ಕೆ ಬರೋದು ದೊಡ್ಡದೊಂದು ಯಶಸ್ವಿ ಅಂತ ಹೇಳ್ಬೋದು. 1980ರಲ್ಲಿ ನಾನು SSLC ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದೆ. ಆಗ ರಿಸಲ್ಟ್ ಬಂದಾಗೆ ತಾತನ ಹತ್ರ ಬಂದೆ. ತಾತ, ನಾನು ಫಸ್ಟ್ ಕ್ಲಾಸಲ್ಲಿ SSLC ಪಾಸ್ ಆದೆ. ಆದರೆ ತಾತನಿಗೆ ಫಸ್ಟ್ ಕ್ಲಾಸ್ ಎಲ್ಲ ಇರಲಿಲ್ಲ. ನನ್ನ ಮೊಮ್ಮಗ ಫಸ್ಟ್ ಅಟೆಂಪ್ಟ್ ಅಲ್ಲಿ ಪಾಸ್ ಆಗಿದ್ದಾನೆ ಅಂತ ಅವರು ದೊಡ್ಡ ಹೆಮ್ಮೆಯಿಂದ ಹೇಳ್ತಿದ್ರು. ಇಲ್ಲಿ ಉಟ್ಕೊಂಡಿದ್ದೆ. ಈಗ ನಮ್ಮ ಭವ್ಯ ಮೇಡಮ್ ಹೇಳಿದಾಗೆ ಈಗ ಅವರ ಆನ್ಯುವಲ್ ರಿಪೋರ್ಟ್ ಅಲ್ಲಿ ಗೊತ್ತಾಗ್ತದೆ ಈಗ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗಿದೆ ಅಂತ. ಈ ನಾಪೋಕ್ಲಿನಲ್ಲಿ ಇರೋ ಮಕ್ಕಳಿಗೆ ಎಷ್ಟು ಟೈಮ್ ಅವಕಾಶ ಇರಲಿಲ್ಲ, ಈಗ ಅವಕಾಶ ಸಿಕ್ಕಿದೆ. ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. 4 generations. My grandfather was the first teacher hailing from Cook, and after that we have been in the profession of teaching for the last 4 generations. And the whole purpose of education is to transform a mirror into a window.
शखों पे पत्ते गा रहे हैं, पुरों पे भगवे गा रहे, दीवाने गा रहे हैं, ये पंछी गा रहे, वो बगियों में दो फूलों उड़ी हो रही है गुफ्तगू, जैसा फिल्म में होता है हो रहा है हूबहू। सुबी पंपारा सुबी परंपा सुबी नाचे के मागल सुबेमन सुबी पंपारा सुबी परंपा। ಸ್ಟಾಪ್ ಇಟ್. ಸ್ಟೇಜ್ ಅಲ್ಲಿ ಹೋಗಿ ಡ್ಯಾನ್ಸ್ ಮಾಡೋದ್ ಬಿಟ್ಟು ಇಲ್ಲೇನ್ರೋ ಮಾಡ್ತಿದ್ದೀರಾ? ಓಡು ಓಡು. Habibi, Happy New Year! ನಮ್ಮಪ್ಪ ಕಂಡ ಯಾರೆಲ್ಲ ಕನ್ನಡ ಭಾಷೆನಿ ನಂಜೀವ ಕಾವೇರಿ ತಾಯಿನಿ ನಮ್ಮ
ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ ನಾಪೋಕ್ಲು. ಮಂಡ್ಯ ನಗರದ ಹಳೆಪೇಟೆ ಬೀದಿಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ವತಿಯಿಂದ ರಾಷ್ಟ್ರೀಯ ಯುವ ದಿನವನ್ನು ಆಚರಿಸಿದರು. ಇಂದಿನ ಯುವ ಪೀಳಿಗೆ ಸ್ವಾಮಿ ವಿವೇಕಾನಂದರ ಜೀವನ ಹಾಗೂ ತತ್ವಗಳನ್ನ ಆದರ್ಶವಾಗಿಟ್ಟುಕೊಂಡು ಅವುಗಳನ್ನ ಪಾಲಿಸಬೇಕೆಂದು ರಾಷ್ಟ್ರೀಯ ಬಸವದಳದ ಅಧ್ಯಕ್ಷ ಹಿರಿಯ ವಕೀಲ ಎಂ ಗುರುಪ್ರಸಾದ್ ಕರೆ ನೀಡಿದರು. ಮಂಡ್ಯ ನಗರದ ಹಳೆಪೇಟೆ ಬೀದಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ರಾಷ್ಟ್ರೀಯ ಯುವ ದಿನ ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮವನ್ನ ಸ್ವಾಮಿ ವಿವೇಕಾನಂದರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ ಉದ್ಘಾಟಿಸಿ ಮಾತನಾಡಿದರು. ಸ್ವಾಮಿ ವಿವೇಕಾನಂದರ ದಿನಾಚರಣೆಯನ್ನ ಸರ್ಕಾರ ರಾಷ್ಟ್ರೀಯ ಯುವ ದಿನಾಚರಣೆ ಎಂದು ಘೋಷಣೆ ಮಾಡಿ ಪ್ರತಿ ವರ್ಷ ಆಚರಿಸುತ್ತಾ ಬಂದಿದೆ. ಯುವಜನರು ಹಾಗೂ ಮಕ್ಕಳು ತಮ್ಮ ಗುರಿ ಮುಟ್ಟಲು ವಿವೇಕಾನಂದರು 3 ಅಂಶಗಳನ್ನ ನೀಡಿದ್ದಾರೆ. ಗುರಿ ನಿರ್ದಿಷ್ಟವಾಗಿರಬೇಕು, ಜೀವನ ಸಾಗಿಸುವ ಮಾರ್ಗ ಸನ್ಮಾರ್ಗದಲ್ಲಿರಬೇಕು, ತಂದೆ ತಾಯಿಯರ ಆಶಯದಂತೆ ನಡೆಯಬೇಕು ಎಂಬುದಾಗಿದೆ. ಗುರಿ ಇಲ್ಲದ ಸಾಧನೆ ಮಾಡಲು ಪ್ರಯತ್ನ ಪಟ್ಟಿದ್ದರೆ ತಂದೆ ತಾಯಿಯ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದಾಗಿ ಯುವಜನರು ಇಚ್ಛಾಶಕ್ತಿಯೊಂದಿಗೆ ಅಚಲವಾದ ಗುರಿ ಹೊಂದಬೇಕು ಎಂದರು. ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷ ಪೋತೇರ ಮಹದೇವು ಪ್ರಾಸ್ತಾವಿಕವಾಗಿ ಮಾತನಾಡಿ, ಇಂದಿನ ಯುವ ಪೀಳಿಗೆ ಈ ದೇಶದ ಸಂಪತ್ತು, ಶಕ್ತಿಯೇ ಜೀವನ, ದುರ್ಬಲತೆಯೇ ಮರಣ. ವಿದ್ಯಾರ್ಥಿಗಳು ಮಾದಕ ವಸ್ತುಗಳ ವ್ಯಸನಗಳಿಗೆ ಒಳಗಾಗದೆ ಜೀವನವನ್ನ ಉತ್ತಮ ರೀತಿಯಲ್ಲಿ ನಡೆಸಬೇಕು ಎಂದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಎಚ್.ಸಿ. ಆನಂದ್, ಮೋಹನ್ ಕುಮಾರ್ ಗೌಡ್ಗೆರೆ ಹಾಗೂ ಮೈಸೂರಿನ ಕಾವೇರಿ ಸಂಸ್ಥೆಯ ಸಂಸ್ಥಾಪಕರಾದ ಚಂದಮ್ಮ ಪೂರ್ಣಚ ಅವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಶ್ರೀ ಮೋಹನ್ ಕುಮಾರ್ ಕೆ ಗೌಡ್ಗೆರೆ, ಶ್ರೀಮತಿ ಪದ್ಮಾವತಿ ಬೆಟ್ಟಯ್ಯ, ಶ್ರೀಮತಿ ಎಂಸಿ ಚಂದ್ರಮ್ಮ ಪೂರ್ಣಚ್ಚ, ಶ್ರೀಮತಿ ನವ್ಯರಾಜ್ ನವೀನ್, ಹರಿಕಥಾ ಕುಮಾರ್ ದಾಸ್, ಎಂಸಿ ಲಿಂಗರಾಜು, ಡಿಕೆ ನಾಗರಾಜು, ಶ್ರೀಮತಿ ಶ್ಯಾಮಲತಾ ಎಂಎಸ್ ಜಯಕುಮಾರ್, ಶ್ರೀಮತಿ ಮಂಜುನಾಥ್ ದೊಡ್ಮನಿ, ಶ್ರೀ ಕರಿಯಪ್ಪ ಮುದ್ದೇವರ ಅವರುಗಳನ್ನ ವಿವೇಕಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕರು, ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದು ಕಾರ್ಯಕ್ರಮ ಯಶಸ್ವಿಗೊಂಡಿತು. ನಾವು ಗಮನಿಸಬೇಕಾದೇನಪ್ಪ ಅಂತ ಹೇಳಿದ್ರೆ, ಸ್ವಾಮಿ ವಿವೇಕಾನಂದರು ಯಾರು ಸ್ವಾಮಿ ವಿವೇಕಾನಂದರು ಬ್ರಿಟಿಷರ ಕಾಲದಲ್ಲಿ ಏನು 1863ಕ್ಕೆ ಹಿಂದೆಯಿಂದ ಸಹ ಸುಮಾರು 150-200 ವರ್ಷಗಳಿಂದ ನಾವೇನು ಬ್ರಿಟಿಷರ ದಬ್ಬಾಳಿಕೆಗೆ ಒಳಗಾಗಿದ್ದು, ಬ್ರಿಟಿಷರ ಕಾಲ್ತುಳಿತಕ್ಕೆ ಒಳಗಾಗಿದ್ದು, ಹೊಟ್ಟೆಗೆ ಊಟ ಇಲ್ಲದೆ, ಸ್ವತಂತ್ರ ಭಾರತ ಇಲ್ಲದೆ ನಾವು ಮಾತಾಡೋಕೆ ನಮ್ಗೆ ಸ್ವಾತಂತ್ರ್ಯ ಇರಲಿಲ್ಲ. ಕಣ್ತುಂಬ ನೋಡೋದಕ್ಕೆ, ಆನಂದ ಪಡೋದಕ್ಕೆ, ಪ್ರಕೃತಿ ನೋಡೋದಕ್ಕೆ, ಯಾವ್ದಾರ ಒಂದು ಪ್ರವಾಸಿ ಸ್ಥಳಕ್ಕೆ ಹೋಗುವಂತ ನಮ್ಗೆ ಸ್ವಾತಂತ್ರ್ಯ ಇರಲಿಲ್ಲ ಅಲ್ವಾ. ಒಂದು ಮದುವೆ ಸಮಾರಂಭಗಳು ಮಾಡೋ ಸ್ವಾತಂತ್ರ್ಯ ಏನಿಲ್ಲ, ಒಳ್ಳೆ ಬಟ್ಟೆ ಹಾಕೊಳ್ಳೋ ಸ್ವಾತಂತ್ರ್ಯ ಏನಿಲ್ಲ, ಬೇಕಾದಂತ ತಿನ್ನುವ ಸ್ವಾತಂತ್ರ್ಯ ಏನಿಲ್ಲ. ಈಗ ಎಲ್ಲರೂ ಕಾಲ್ತುಳಿಕೆ ಒಳಗಾಗಿ ಏನು ಮಹಾತ್ಮ ಗಾಂಧೀಜಿಯವರು ಸಹ ಬ್ರಿಟಿಷರ ಕಾಲ್ತುಳಿತದಿಂದ ಒದ್ದು ಅವರ ಬೂಟಿಗೆ ಶರಣರಾಗಿ ನಮಗೆಲ್ಲ ಸ್ವಾತಂತ್ರ್ಯ ತಂದ್ಕೊಡು. ಹೊಡಿಬೇಕು ನೀವೆಲ್ಲ ಚಪ್ಪಾಳೆ. ಹಾಗೆ ಬ್ರಿಟಿಷರ ಒಂದು ದಬ್ಬಾಳಿಕೆ ಸಂದರ್ಭದಲ್ಲಿ ದಿನಾಂಕ 12/1/1863 ಎಷ್ಟರಲ್ಲಿ 12/1/1863 ಎಲ್ಲಿ ಜನಿಸಿದ್ರು ಕಲ್ಕತ್ತಾ ಅಲ್ವಾ. ಕಲ್ಕತ್ತಾ, ಈ ಭಾರತ ದೇಶ ಇರ್ತಕ್ಕಂಥ ಕಲ್ಕತ್ತಾದಲ್ಲಿ ರಾಜ್ಯದಲ್ಲಿ ಜನಿಸಿದಂತಹ ಏನು ಸ್ವಾಮಿ ವಿವೇಕಾನಂದರು ಹೇಗೆ ಸೂರ್ಯ ಚಂದ್ರರು ಪ್ರಕಾಶಮಾನವೋ ಅದೇ ರೀತಿ ಚಲಿಸಿದಂಥವ್ರು. ಅವರ ಕಣ್ಣುಗಳಲ್ಲಿ ಯಾವುದೇ ಭಯ ಇರಲಿಲ್ಲ, ಅವರ ಮುಖದಲ್ಲಿ ಯಾವುದೇ ಭಯ ಇರಲಿಲ್ಲ. ಬಹಳ ಧೈರ್ಯವಂತರು. ಏಳಿ ಎದ್ದೇಳಿ ಗುರಿ ಮುಟ್ಟೋ ತನಕ ನಿಲ್ಲದಿರಿ ಏನು ಮಾತೇಳಿ ಏನ್ ಹೇಳಿದ್ರು? ಏಳಿ ಎದ್ದೇಳಿ, ಈಗೆಲ್ಲ ಏಳಿ ಎದ್ದೇಳಿ ಸುಮ್ಮಲಿಕೊಂಡ್ರಿ, ಹೇಳುದೇ ಬೇಡ, ಎದ್ದೇಳುದ ಮೇಲೆ ಹಂಗಾಗಿದೆ. ಹಂಗಾಗಿ ಅಂತ ಪರಿಸ್ಥಿತಿ ಯುವಕರಲ್ಲಿ ಹೋಗ್ಬೇಕು. ಇವತ್ತು ಹೋರಾಟ ಮನೋಭಾವನೆಯನ್ನ ಬೆಳೆಸ್ಕೋಬೇಕು. ಅವ್ರು ಎಲ್ಲೇ ಹೋದ್ರು ಸಹ ಅವ್ರನ್ನ ಇಂಗ್ಲಿಷ್ ಮಾನವರು ಅಂತ ಹೇಳ್ತೀವಿ. ಎಲ್ಲೇ ಹೋದ್ರು, ಚಿಕಾಗೋಗೆ ಹೋಗ್ಲಿ, ಇನ್ನೊಂದ್ ಕಡೆ ಹೋಗ್ಲಿ, ಸರ್ವಧರ್ಮ ಸಮ್ಮೇಳನ ಮಾಡ್ಲಿ, ಅವ್ರ ಎಲ್ಲಾ ಜಾತಿ ಧರ್ಮ ಪ್ರತಿಯೊಬ್ಬ ಮನುಷ್ಯನೂ ಮನುಕುಲವನ್ನ ಪ್ರೀತಿ ಮಾಡ್ತಕ್ಕಂಥದ್ದು. ದಯವೇ ಧರ್ಮದ ಮೂಲವಯ್ಯ, ಸಕಲ ಪ್ರಾಣಿ ಪದಾರ್ಥಗಳಲ್ಲಿ ಮಾನವನಿಗೆ ದಯ ಇರಬೇಕಂತಕ್ಕಂಥ ಬಸವಣ್ಣ 12ನೇ ಶತಮಾನದಲ್ಲಿ ಏನ್ ಹೇಳಿದ್ರು? 850-900 ವರ್ಷಗಳ ಹಿಂದೆ ಅದನ್ನ ಅವರು ಒಂದು ಸರ್ವಧರ್ಮ ಸಮ್ಮೇಳನ ಮಾಡುವ ಮುಖಾಂತರ ಪ್ರತಿಯೊಬ್ಬರು ಸಹ ಪ್ರೀತಿ ಮಾಡ್ತಕ್ಕಂಥದ್ದು, ಪ್ರತಿಯೊಬ್ಬರಿಗೂ ಆತ್ಮಸ್ಥೈರ್ಯವನ್ನು ತುಂಬುವಂತ ಕೆಲಸವನ್ನ ಸ್ವಾಮಿ ವಿವೇಕಾನಂದರು ಮಾಡ್ತಾ ಇದ್ರು ಅಲ್ವಾ. ಹಾಗೆ ಅವರು ಸರ್ವಧರ್ಮ ಸಮ್ಮೇಳನವನ್ನ 1893ರಲ್ಲಿ ಒಂದು ಆಚರಣೆ ಮಾಡಿದಂಥದ್ದು. ಅದಾದ ನಂತರ ನಾನು ಸಹ ಸುಮಾರು 15 ವರ್ಷಗಳ ಹಿಂದೆ ಸ್ವಾಮಿ ವಿವೇಕಾನಂದರು ಇದ್ದಂತ ಮನೆಗೆ ಆಗ್ಬೋದು, ಅವ್ರು ತಪಸ್ ಮಾಡಿದಂತ ಸ್ಥಳಕ್ಕೆ ನಾನು ಹೋಗಿದ್ದೆ. ಕಲ್ಕತ್ತಾದಲ್ಲಿ ಹೋಗಿ ರಾಮಕೃಷ್ಣ ಪರಮಹಂಸರು, ಯಾರವ್ರ ಗುರುಗಳು? ರಾಮಕೃಷ್ಣ ಪರಮಹಂಸರು. ನಾನು 8ನೇ ತರಗತಿ ಇದ್ದಾಗ ಅಭಿನವಾತಿನಲ್ಲಿ ರಾಮಕೃಷ್ಣ ಪರಮಹಂಸ ಅವ್ರ ಮೇಲೆ ನಾನು ಶಾರದಾ ದೇವಿ ಪಾತ್ರ ಮಾಡಿದ್ದೆ.
ಒಂದು ಹೆಣ್ಣು ಮಗು ಪಾತ್ರ ನನಗೆ ಹಾಕಿ ಬೆಳಗಿದೆ ಅಂತೇಳಿ ಒಂದು ಪಾತ್ರವನ್ನು ಕೊಟ್ಟು ಸ್ವಾಮಿ ರಾಮಕೃಷ್ಣ ಪರಮಹಂಸರ ಜೊತೆ ನನ್ನ ಕುಣಿಸಿದ್ರು ಆಗ ಚಿಕ್ಕ ವಯಸ್ಸಲ್ಲಿ. ಹಂಗಾಗಿ ನಾನು ಮಾನವ ಹಕ್ಕುಗಳ ಒಂದು ತರಬೇತಿಯನ್ನು ರಾಷ್ಟ್ರ ಮಟ್ಟದಲ್ಲಿ ಒಂದು ತಿಂಗಳಾನುಗಟ್ಟಲೆ ನಾನು ಕಲ್ಕತ್ತಾದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಪ್ರತಿನಿತ್ಯ ಸಂಜೆ ಸಮಯ ಸ್ವಾಮಿ ವಿವೇಕಾನಂದ ತಪಸ್ ಮಾಡಿದಂಥ ಸ್ಥಳ, ಅವರು ಓದಿರ್ತಕ್ಕಂಥ ಪುಸ್ತಕಗಳಾಗಿರ್ಬೋದು, ಅವ್ರು ಬರೆದಿರ್ತಕ್ಕಂಥ ಬರೀತಿರ್ತಕ್ಕಂಥ ಸಾಮಗ್ರಿಗಳಾಗ್ಬೋದು, ಉಪಯೋಗಿಸಿದಂಥ ವಸ್ತುಗಳು ಮ್ಯೂಸಿಯಂ ಏನು ಇಟ್ಟಿದ್ದಾರೆ ಅಲ್ಲಿ ಹೋಗಿ ಕಲ್ಕತ್ತಾದಲ್ಲಿ ಆ ಹೊಳೆ ಏನು ಸಮುದ್ರದ ಇದೆಯಲ್ಲ ಅದು ಮಧ್ಯದಲ್ಲಿ ಬೋಟಲ್ಲಿ ಹೋಗಿ ಅವರು ಕಲ್ಲಿನ ಮಧ್ಯ ತಪಸ್. ನ್ಯೂಸ್ ಸಂಗಮಕ್ಕಾಗಿ ಎಂ ಗುರುಪ್ರಸಾದ್, ಮಂಡ್ಯ. ಕೆಆರ್ಪೇಟೆ ತಾಲೂಕಿನ ಸೋಮನಹಳ್ಳಿ ಗ್ರಾಮದಲ್ಲಿ ತಾಲೂಕು ವಿಶ್ವಕರ್ಮ ಮಹಾಸಭಾದ ವತಿಯಿಂದ ವಿಶ್ವಕರ್ಮ ಸಂಘವನ್ನ ಲೋಕಾರ್ಪಣೆಗೊಳಿಸಲಾಯಿತು. ವಿಶ್ವಕರ್ಮ ನಮ್ಮ ನೆಲದ ಸಾಂಸ್ಕೃತಿಕ ನಾಯಕ, ನಮ್ಮ ಸಂಸ್ಕೃತಿಯ ಪ್ರತಿಬಿಂಬ ಎಂದು ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜದ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಡಾಕ್ಟರ್ ಕೆಪಿ ನಂಜುಂಡಿ ವಿಶ್ವಕರ್ಮ ತಿಳಿಸಿದ್ರು. ಕೆಆರ್ಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಹೋಬಳಿಯ ಸೋಮನಹಳ್ಳಿ ಗ್ರಾಮದಲ್ಲಿ ಕೆಆರ್ಪೇಟೆ ತಾಲೂಕು ವಿಶ್ವಕರ್ಮ ಮಹಾಸಭಾ ಹಾಗೂ ಸಮಾಜದ ಮುಖಂಡರ ನೇತೃತ್ವದಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿ ನೂತನವಾಗಿ ಅಸ್ತಿತ್ವಕ್ಕೆ ಬಂದ ವಿಶ್ವಕರ್ಮ ಸಂಘವನ್ನ ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ವಿಶ್ವಕರ್ಮ ಈ ಜಗತ್ತಿನ ತಾಂತ್ರಿಕ ಶಿಲ್ಪಿ, ನಾಗರಿಕ ಸಮಾಜ ನಿರ್ಮಾಣದ ರೂವಾರಿ, ತನ್ನ ಪಂಚ ಕಸುಬುಗಳ ಮೂಲಕ ಸುಭದ್ರ ರಾಷ್ಟ್ರದ ನಿರ್ಮಾಣಕ್ಕೆ ಅಮೂಲ್ಯವಾದ ಕೊಡುಗೆಯನ್ನು ನೀಡುತ್ತಿರುವ ವಿಶ್ವಕರ್ಮ ಸಮಾಜದ ಬಂಧುಗಳು ತಮ್ಮಲ್ಲಿನ ಭಿನ್ನಮತವನ್ನ ಬದಿಗಿಟ್ಟು ಸಮಾಜದ ಹಿತದೃಷ್ಟಿಯಿಂದ ಸಂಘಟಿತರಾಗಿ ಶಿಕ್ಷಣದ ಜ್ಞಾನದ ಬೆಳಕಿನ ಶಕ್ತಿಯನ್ನು ಪಡೆದುಕೊಂಡು ಸಮಾಜದ ಮುಖ್ಯವಾಹಿನಿಗೆ ಬಂದು ಸಾಧನೆ ಮಾಡಬೇಕೆಂದು ನಂಜುಂಡಿ ವಿಶ್ವಕರ್ಮ ಕೈಮುಗಿದು ಮನವಿ ಮಾಡಿದರು. ಕರ್ನಾಟಕ ರಾಜ್ಯದ ಮಾಜಿ ಸಚಿವರಾದ ಡಾಕ್ಟರ್ ಕೆಸಿ ನಾರಾಯಣಗೌಡ ವಿಶ್ವಕರ್ಮರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದರು. ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಹಾಗೂ ಸಮಾಜ ಸೇವಕರಾದ ಮಲ್ಲಿಕಾರ್ಜುನ್ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಮಾಜದ ಗಣ್ಯರನ್ನ ಸನ್ಮಾನಿಸಿ ಗೌರವಿಸಿದರು. ಶಾಸಕ ಎಚ್.ಟಿ. ಮಂಜು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವಿಚಾರವಾದಿ ಹಾಗೂ ಚಿಂತಕರಾದ ಸ್ನೇಹ ರಂಗಸ್ವಾಮಿ ವಿಶೇಷ ಉಪನ್ಯಾಸ ನೀಡಿದರು. ಅರಕಲಗೂಡಿನ ಅರೆಮಾದನಹಳ್ಳಿಯ ಸುಜ್ಞಾನಾನಂದ ತೀರ್ಥ ಸ್ವಾಮೀಜಿಗಳು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿ ವಿಶ್ವಕರ್ಮ ಸಮಾಜದ ಬಂಧುಗಳು ತಮ್ಮಲ್ಲಿನ ಭಿನ್ನಾಭಿಪ್ರಾಯಗಳನ್ನು ಮರೆತು ಎಲ್ಲರೂ ಒಂದಾಗಿ ಕೆಲಸ ಮಾಡುವ ಮೂಲಕ ಸಮಾಜದ ಸಂಘಟನೆಗೆ ಬದ್ಧತೆಯಿಂದ ದುಡಿಯಬೇಕು, ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕಾಗಿ ತಮ್ಮ ಪಂಚ ಕಸುಬುಗಳ ಮೂಲಕ ಕೊಡುಗೆ ನೀಡುತ್ತಿರುವ ವಿಶ್ವಕರ್ಮರ ವೃತ್ತಿ ಕೌಶಲ್ಯವು ಇಡೀ ನಾಗರಿಕ ಸಮಾಜವೇ ಮೆಚ್ಚುವ ವಿಚಾರವಾಗಿದೆ ಎಂದು ಅಭಿಮಾನದಿಂದ ಹೇಳಿದರು. ಕೆಆರ್ಪೇಟೆ ತಾಲೂಕು ವಿಶ್ವಕರ್ಮ ಕರಕುಶಲ ಕೈಗಾರಿಕಾ ಸಹಕಾರ ಸಂಘದ ಅಧ್ಯಕ್ಷ ಕುಮಾರಸ್ವಾಮಿ ಸ್ವಾಗತಿಸಿದರು. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರೂಪೇಶ್ ವಂದಿಸಿದರು. ಶಿಕ್ಷಕರಾದ ಮಂಜು ಮತ್ತು ರಮೇಶ್ ಕಾರ್ಯಕ್ರಮ ನಿರೂಪಿಸಿದರು. ನೆನಪು ಮಾಡಿಕೊಂಡ್ರೆ 224 ಸೀಟ್ ಕರ್ನಾಟಕ ರಾಜ್ಯದಲ್ಲಿ 24 ಸೀಟು ಫ್ರೀಯಾಗಿ ನಮ್ಗೆ ಕೊಡ್ಬೇಕು. ಕೊಡ್ತಾರೆ ಇವರು? ಫ್ರೀಯಾಗಿ ಕೊಡ್ಬೇಕಪ್ಪ. ವಿಧಾನ ಪರಿಷತ್ತಲ್ಲಿ ವಿಧಾನಸಭೆಯಲ್ಲಿ ಮಾಡಿಕೊಟ್ಟಿರುವಂತ ಎಲ್ಲಾ ಕುರ್ಚಿಗಳು ಮೇಜುಗಳು ಆ ಸಭಾಂಗಣವನ್ನೇ ನಾವೇ ಮಾಡಿಕೊಟ್ಟಿರೋದು. ನಾನೊಬ್ಬ ಒಳಗಡೆನೂ ಕೂಡ ಯಾರು ಬಿಟ್ಟಿರ್ಲಿಲ್ಲ. ನಮ್ಮವ್ರನ್ನ ಕೊಟ್ರ ಅವರು. ಈ ದೇಶದಲ್ಲಿ ಇರ್ತಕ್ಕಂಥ ರೈತನ ಬೆನ್ನೆಲುಬು ವಿಶ್ವಕರ್ಮ ಸಮಾಜದ 5 ಕೆಲಸ ಮಾಡೋರು ಅಂತಾರೆ. ಯಾರಾದ್ರೂ ಬಂದು ನಿಮಗೆ ಮನೆ ಇಲ್ಲ ಬನ್ನಿ ನಾನು ಕೊಡ್ತೀನಿ ಅಂತ ಹೇಳಿರೋದು ಉಂಟಾ? ಆಶ್ರಯ ಮನೆ ನೀವು ಅಜ್ಜಿ ಹಾಕಿದ್ರು ಅದ್ರ ಆಶೀರ್ವಾದ ಮಾಡಬೇಕಾಗಿರೋರು ಶಾಸಕರು. ಇತಿಹಾಸಗಳಿಂದ ನಮ್ಮ ಹೊಟ್ಟೆ ತುಂಬಲ್ಲ ಅನ್ನೋದು ನಾನು ಹೇಳಕ್ ಬರ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಇತಿಹಾಸ ಬೇಕು. ನಾವ್ ಯಾರು ಅನ್ನೋದು, ನಮ್ಮ ಅಪ್ಪ ಯಾರು, ನಮ್ಮ ತಾತ ಯಾರು, ನಮ್ಮ ಮುತ್ತಾತ ಯಾರು ಅನ್ನೋದು ಬೇಕು. ಆದ್ರೆ ಅವ್ರು ಹೋಗ್ಬಿಟ್ಟ ನಂತರ ಮನೆ ನಡೆಸೋದಕ್ಕೆ ನಾವೇ ಬೇಕು ಅಂತ ಹೇಳಿದ್ರೆ ನಮಗ್ ಬೇಕಾಗಿದ್ರು ನಾವೇ ಸಂಪಾದನೆ ಮಾಡ್ಕೋಬೇಕು. ನಾವು ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಇವ್ರು ವೇದಿಕೆ ಕೊಡ್ತಾರ ಅಂತ ಕೇಳಬೇಕು ಅಷ್ಟೇ ವಿಷಯ. ಇಲ್ಲಿ ಯಾರು ನಮ್ಮನ್ನ ಬೆಳೆಸೋದಿಲ್ಲ. ಈ ದೇಶಕ್ಕೆ ನೀವು ಎಂತ ಕೊಡುಗೆ ಕೊಟ್ಟರು ಕೂಡ ವಿಶ್ವಕರ್ಮರೇ ಬನ್ನಿ ಅಂತ ಯಾರು ಮಣೆ ಹಾಕೋದಿಲ್ಲ. ಯಾವುದೇ ಶಾಸಕರು, ಯಾವುದೇ ಮಂತ್ರಿಗಳು, ಯಾವುದೇ ಮುಖ್ಯಮಂತ್ರಿಗಳು ನಮ್ಮ ಇತಿಹಾಸವನ್ನ ನೆನಪು ಮಾಡಿಕೊಂಡು ನಮ್ಮನ್ನ ಶಬಾಷ್ಗಿರಿ ಮಾಡ್ತಾರೆ ವಿನಃ ಆಚಾರ್ಯಗೆ ಮನೆಯಲ್ಲ ಕುರ್ಮೆ ಕೆಲಸ ಮಾಡಿ ಅವ್ನು ಬೆನ್ನೆ ಬಿದ್ದೋಗಿದೆ ಕರ್ಕೊಂಡ ಒಂದು ಗೌರ್ಮೆಂಟ್ ಕೆಲಸ ಕೊಡೋಣ ಅನ್ನೋದು ಇವತ್ತಿಗೂ ಹುಟ್ಟಿಲ್ಲ. ಅಲ್ಲಿದೆ ಹೇಳೋದು. ನೀವು ನಮ್ಮವ್ರನ್ನ ಕಾಪಾಡದೆ ಹೋದ್ರೆ ನಿಮ್ಗೆ ಆಚಾರ ಇರೋದಿಲ್ಲ. ಆಮೇಲೆ ನೀವು ನಮ್ಮವ್ರನ್ನ ಕಾಪಾಡದೆ ಇದ್ರೆ ಆಚಾರ ಇರೋದಿಲ್ಲ.
ನೀವು ಕಾಪಾಡೋದ್ರಿಂದನೇ ಆಚಾರ ನಿಮ್ ಬೆನ್ನಿಂದನೇ ಇರೋದು. ನೀವ್ ಏನ್ ಕಟ್ಟಿದ್ರು ನಾವು ದಡವಂತ ಓಡ್ಬರ್ತೀವಿ. ಅದ್ರ ಮೇಲ್ ಕೂತಿರೋರು ಇದಾರಲ್ಲ ಅವ್ರು ಮಾಡ್ಬೇಕು. ಸಾಮಾಜಿಕ ನ್ಯಾಯ ಅನ್ನೋದು ಕೇಳ್ಪಡೆಯೋದಲ್ಲ. ಸಾಮಾಜಿಕ ನ್ಯಾಯ ಅನ್ನೋದು ಎಲ್ರಿಗೂ ಹಂಚುವಂತದ್ದು. ಆ ಹಂಚಿಕೆಯಲ್ಲಿ ಮೋಸ ಆದಾಗಲೇ ವಿರುದ್ಧ ನಿಲ್ಲೋದು. ಈ ಹೋರಾಟಗಳೆಲ್ಲ ಹುಟ್ಟಿರೋದೇ ಯಾವಾಗ ಅಂತ ಹೇಳಿದ್ರೆ ನಮಗೆ ಸಿಗಬೇಕಾಗಿದ್ದು ಸಿಗಲಿಲ್ಲ ಅಂದಾಗ್ಲೇನೆ. ನಮಗೆ ಸಿಗಬೇಕಾಗಿರೋದು ಸಿಕ್ಬಿಟ್ಟಿದ್ರೆ ನಮ್ಮಲ್ಲಿ ಜಾತಿ ಭೇದನೇ ಬರಲ್ಲ. ಅಲ್ಲಿ ಈ ಜಾತಿಗಳು ಎಲ್ಲಿವರೆಗೆ ಇರ್ತವೆ ಅಲ್ಲಿವರೆಗೆ ಸಾಮಾಜಿಕ ನ್ಯಾಯ ಸಿಗೋದೇ ಕಷ್ಟ. ಇದು ನನ್ನ 30 ವರ್ಷದ ರಾಜಕೀಯ ಅನುಭವ. ಇದು ನೀವು ಕೇಳಿಲ್ಲ ಅನ್ನೋ ಕೊಡೋದಿಲ್ಲ. ಈಗ ವಿಶ್ವಕರ್ಮ ಜಯಂತಿನ ಎಲ್ಲರೂ ಇದ್ದಾರೆ, ಪೊಲಿಟಿಷಿಯನ್ಸ್ ಇದ್ದಾರೆ, ಶಾಸಕರಿದ್ದಾರೆ, ಮಾಜಿ ಸಚಿವರೆಲ್ಲ ಇದ್ದಾರೆ. ಒಂದು 25 ವರ್ಷದಿಂದ ಹೋಗೋಣ ನಾವು. ಈ ಇತಿಹಾಸವನ್ನ ಮಾಡಿದಂತ ವಿಶ್ವಕರ್ಮ ಸಮಾಜದ ವಿಶ್ವಕರ್ಮ ಜಯಂತಿ ಆಚರಣೆ ಮಾಡ್ತಾರಲ್ವಾ, ಈ ವಿಶ್ವಕರ್ಮ ಜಯಂತಿಯನ್ನೇ ನಾವು ಹೋರಾಟ ಮಾಡಿದ್ರೆ ನಮಗೆ ಕೊಡ್ಬೋದಾಗಿತ್ತಲ್ಲ. ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಗುಡಿ ಗೋಪುರಗಳನ್ನು ಕಟ್ಟಿರ್ತಕ್ಕಂಥ ಈ ಸಮಾಜಕ್ಕೆ, ಆ ಸಮಾಜದ ಮುಖ್ಯ ಇಡೀ ಜಗತ್ತಿಗೆ ಒಂದು ಸ್ಥಾನವನ್ನು ತಂದುಕೊಟ್ಟಂತ ವಿಶ್ವಕರ್ಮ ಜಯಂತಿ ಮಾಡಬೇಕಾಗಿತ್ತಲ್ಲ ಸರ್ಕಾರ. ಅವಾಗ ಯಾಕೆ ಮಾಡಿಲ್ಲ? ಏನು ವಿಶ್ವಕರ್ಮ ಸಮಾಜ ಸೋಮನಹಳ್ಳಿ ಗ್ರಾಮದಲ್ಲಿ ಉದ್ಘಾಟನಾ ಸಮಾರಂಭ. ಈ ಸಂದರ್ಭದಲ್ಲಿ ಗುರುಗಳ ಆಶೀರ್ವಾದದಿಂದ ಉದ್ಘಾಟನೆಯನ್ನ ನೆರವೇರಿಸಿ ಮತ್ತೆ ಬೆಂಗಳೂರಿನಿಂದ ಆಗಮಿಸಿ ಸಮುದಾಯಕ್ಕೆ ಅತಿ ಹೆಚ್ಚಿನ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಒಂದು ಶಕ್ತಿಯನ್ನ ತುಂಬಿಕೊಂಡ್ಬರ್ತಾ ಇದ್ದಾರೆ. ಸಮುದಾಯ ಕಷ್ಟದಲ್ಲಿರಲಿ ಒಳ್ಳೆದಾಗಿರಲಿ ಅದಕ್ಕೆ ಭಾಗವಹಿಸ್ತಾ ಇರೋದು ಅವರ ಒಂದು ದೊಡ್ಡ ಶಕ್ತಿ ಅಂತಲೇ ನಾನು ಹೇಳ್ತಾ ಇದ್ದೀನಿ. ನನ್ನ ಆತ್ಮೀಯರು, ಅವರಿಗೆ ಮತ್ತೊಂದು ಸಾರಿ ನಾನು ಅಭಿನಂದನೆಯನ್ನ ಹೇಳಲಿಕ್ಕೆ ಬಯಸ್ತಾ, ಮತ್ತೆ ಈಗ ಉದ್ಘಾಟನೆಯನ್ನ ನೆರವೇರಿಸಿಕೊಟ್ಟಂತ ನಮ್ಮ KRPD ತಾಲೂಕಿನ ಶಾಸಕರಾದಂಥ ಮಂಜಣ್ಣ ಅವರೇ, ನಾಗೇಂದ್ರನ ಇದ್ದಾರೆ ನನ್ನ ಅತಿ ಹೆಚ್ಚಿನ ಆತ್ಮೀಯರು, ಅವ್ರಿಗೂ ಅಭಿನಂದನೆಯನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ವೇದಿಕೆ ಮೇಲೆ ಉಪಸ್ಥಿತರಾದಂಥ ಎಲ್ಲ ನನ್ನ ಗುರು ಹಿರಿಯರಿಗೆ, ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ ನಾನು ಅಭಿನಂದಿಸುತ್ತಾ, ಇಲ್ಲಿ ಎದುರುಗಡೆ ಇರುವಂತಹ ತಮ್ಮೆಲ್ಲರಿಗೂ ನಾನು ಕೇಳುವಂಥದ್ದು ಮತ್ತು ನಂಜುಂಡಿ ಅವರ ಭಾಷಣ ಕೇಳುವಂಥದ್ದು, ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಶಾಸಕರು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡೋಣ. ಪ್ರಥಮವಾಗಿ ವಿಶ್ವಕರ್ಮ ಸಮಾಜ ಸೋಮನಹಳ್ಳಿ ವೃತ್ತದಲ್ಲಿ ಒಂದು ಸಂಘವನ್ನು ರಚನೆ ಮಾಡಿರ್ತಕ್ಕಂಥದ್ದು ಶ್ಲಾಘನೀಯವಾದಂಥ ಕೆಲಸ. ಆ ಶ್ಲಾಘನೀಯವಾದಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಎಲ್ಲ ಸಮಾಜದ ಬಂಧುಗಳಿಗೆ ನನ್ನ ಅನಂತ ಧನ್ಯವಾದಗಳನ್ನ ತಿಳಿಸ್ತೀನಿ. ಸ್ವಾಮೀಜಿಗಳ ಆಶೀರ್ವಾದ ಮುಗಿದಿದೆ. ನಂಜುಂಡಿ ಅವರ ಭಾಷಣಕ್ಕಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ನಾರಾಯಣಗೌಡರು ಕೂಡ ಈಗ ಭಾಷಣವನ್ನು ಮುಕ್ತಾಯ ಮಾಡಿದ್ದಾರೆ. ಎಲ್ಲರೂ ಕೂಡ ಸಾಧಕರೇ ಇರ್ತಕ್ಕಂಥವ್ರು, ಪ್ರತಿಯೊಬ್ಬರು ಸಾಧಕರು. ನಾವೆಲ್ಲ ಮಾತಾಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ನೀವು ನಿಶಕ್ತರಾಗ್ತೀರಾ. ನೀವು ನಿಶಕ್ತರಾಗಬಾರ್ದು, ನೀವು ಶಕ್ತರಾಗಿರಿ. ನೀವು ಶಕ್ತರಾಗಿದ್ರೆ ನಮಗೆ ಶಕ್ತಿ ಬರುತ್ತೆ. ಖಂಡಿತವಾಗೂ ಎಲ್ಲರಿಗೂ ಧನ್ಯವಾದ. ಅಥವಾ ವಿಶ್ವಕರ್ಮ ಜಯಂತಿಯನ್ನ ಸರ್ಕಾರವೇ ಘೋಷಣೆ ಮಾಡಿ ಆಚರಿಸುವಂತೆ ಆದೇಶ ನೀಡಿರ್ತಕ್ಕಂಥದ್ದಾಗ್ಲಿ, ಅಥವಾ ಅಮರಶಿಲ್ಪಿ ಜಕಣಾಚಾರ್ಯರ ಸಂಸ್ಮರಣೋತ್ಸವವನ್ನ ಸರ್ಕಾರದಿಂದಲೇ ಘೋಷಣೆ ಮಾಡಿ ಆಚರಣೆ ಮಾಡ್ತಕ್ಕಂಥದ್ದಾಗ್ಲಿ, ಇದೆಲ್ಲ ನಮಗೇನಾದರೂ ಇವತ್ತು ಸಿಕ್ಕಿದೆ ಅಂದ್ರೆ ಆ ಸಂಘಟನೆಯ ಪ್ರತೀಕವೇ ಅಂತ ಹೇಳಿ ಬಹಳ ಹೆಮ್ಮೆ ಅಂತ ಅನ್ನಿಸ್ತದೆ ಬಂದಿದ್ದಾರೆ. ಅಂತಹ ಸಂಘಟನೆಯನ್ನ ನಾವು ಬೆಳೆಸಬೇಕು. ಮುಂದೆ ಸಮಾಜಕ್ಕೆ ಇನ್ನೂ ಹೆಚ್ಚಿನ ರೀತಿಯಾಗಿರ್ತಕ್ಕಂಥ ಶಕ್ತಿಯನ್ನ ತುಂಬಬೇಕಾಗ್ತದೆ ಬಂಧುಗಳೇ. ಆ ನಿಟ್ಟಿನಲ್ಲಿ ಇವತ್ತು ನಮ್ಗೆ ಅನ್ನಿಸ್ತದೆ, ಇವತ್ತು ನೀವು ಹೋಬಳಿ ಮಟ್ಟದಲ್ಲಿ, ಹೋಬಳಿನೂ ಅಲ್ಲ, ಒಂದು ಗ್ರಾಮ ಮಟ್ಟದಲ್ಲಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಷ್ಟು ಮಾಡ್ಕೊಂಡಿದ್ದೀರಿ ಅಂತ ಅಂದ್ರೆ ನೀವೆಷ್ಟು ಜಾಗೃತರಾಗಿದ್ದೀರಿ. ಇದನ್ನ ಹೀಗೆ ವಿಸ್ತರಿಸೋಣ. ಇದು ಹೋಬಳಿ ಮಟ್ಟಕ್ಕೆ ಹೋಗ್ಲಿ, ತಾಲೂಕು ಮಟ್ಟಕ್ಕೆ ಹೋಗ್ಲಿ, ಜಿಲ್ಲಾ ಮಟ್ಟಕ್ಕೆ ಹೋಗ್ಲಿ, ಬೇಕಾದಂತ ಸಮಾಜಕ್ಕೆ ಉಪಯುಕ್ತ ಸೌಲಭ್ಯಗಳು ಸಿಗಲಿ ಅಂತ ಇನ್ನೂ ಮನಸ್ಸು ಮಾಡಿದ್ರೆ ರಾಷ್ಟ್ರ ಮಟ್ಟಕ್ಕೂ ಕೂಡ ವಿಸ್ತರಿಸಲಿಕ್ಕೆ ಸಾಧ್ಯ ಆಗ್ತದೆ.
ಆದರೆ ಅಲ್ಲಿವರೆಗೆ ನಾವು ಹೆಚ್ಚು ಶಕ್ತಿಯನ್ನು ಪಡೆದುಕೊಳ್ಳೋಣ ಬಂಧುಗಳೇ. ಒಂದು ಮಾತನ್ನು ಹೇಳಬೇಕಾಗ್ತದೆ, ಬಹುಶಃ ಇದೇ ಸಂಘಟನೆಯ ಒಂದು ವ್ಯಾಪ್ತಿ ಏನಿತ್ತಲ್ಲ ಅದನ್ನ ಸಂಘಟನೆ ಮಾಡಿದ್ರೆ ಬಹುಶಃ ಆ ಸಂಘಟನೆಗೆ ಇನ್ನೆಷ್ಟು ಸರ್ಕಾರದಿಂದ ಆದ್ಯತೆಗಳು ಸೌಲಭ್ಯಗಳು ಸಿಕ್ಕಿತ್ತೋ ಏನೋ. ಆದರೆ ಅಷ್ಟನ್ನ ಪಡೆಯಲಿಕ್ಕೆ ಆಗಲಿಲ್ಲ. ನಮ್ಮ ನಿರೀಕ್ಷೆಗೆ ಸಿಕ್ಕಿದಷ್ಟು ಗಮನವನ್ನ ಇಟ್ಕೊಂಡಷ್ಟು ಸಿಗಲಿಲ್ಲ ಬಂಧುಗಳೇ. ಆದರೂ ಕೂಡ ಸಂಘಟನೆ ಬೇಕು ಅಂತಕ್ಕಂಥದ್ದು ಇನ್ನೂ ಈಗ ತಾನೇ ಮಾತನಾಡ್ತಾ ಹೇಳಿದ್ರು, ನಮ್ಮ ನಾರಾಯಣಗೌಡರು ಹೇಳಿದ್ರು, ಇನ್ನು ಈಗ ತಾನೇ ಪ್ರಾಸ್ತಾವಿಕ ಮಾತನಾಡಿದಂಥ ರಂಗಸ್ವಾಮಿ ಅವರು ಹೇಳಿದ್ರು, ವಿಶ್ವಕರ್ಮ ಸಮುದಾಯ ಬಹಳ ಪ್ರಾಚೀನ ಸಮುದಾಯ ಅಂತ. ಅದನ್ನು ಹೇಳ್ತಾ ಹೋದ್ರೆ ಗಂಟೆಗಟ್ಟಲೆ ಅಲ್ಲ ದಿನಗಟ್ಟಲೆ ಹೇಳುವಷ್ಟು ವಿಷಯಗಳಿದೆ, ಈಗ ಹೇಳುವುದಿಲ್ಲ ನಾವು. ಆದರೆ ಆ ವಿಶ್ವಕರ್ಮ ಜಗತ್ತಿನ ಏಕೈಕ ಪರಮಾತ್ಮ ಅಂತಕ್ಕಂಥದ್ದು ವೇದ ಸಮ್ಮತವಾಗಿರ್ತಕ್ಕಂಥ ಮಾತು, ನಾವು ನೀವು ಹೇಳ್ತಕ್ಕಂಥದ್ದಲ್ಲ. ವಿಶ್ವದ ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಹಸ್ತ ಉತ ವಿಶ್ವತ ಸ್ಪ ಸಂಬಾಹುಭ್ಯಂ ನಮತಿ ಸಂಪದ ತ್ರೈರ್ಧ್ಯಾವಾ ಪೃಥ್ವೀ ಜನಯನ್ ದೇವ ಏಕಃ. ವಿಶ್ವದ ಚಕ್ಷುರುತ ಎಲ್ಲ ಕಡೆಗಳಲ್ಲಿ ಅವನ ಕಣ್ಣುಗಳು, ಅವನ ಮುಖ, ಅವನ ಪಾದ, ಹಸ್ತ, ಅಂದ್ರೆ ಸರ್ವಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮ. ತ್ರೈರ್ಧ್ಯಾವಾ ಪೃಥ್ವೀ ಜನಯನ್ ದೇವ ಏಕಃ, 3 ಲೋಕಗಳಲ್ಲಿ ಏಕೈಕ ಪರಮಾತ್ಮ ಅಂತಕ್ಕಂಥದ್ದಾಗಿ ವೇದಗಳು ಉಲ್ಲೇಖ ಮಾಡ್ತಾ ಇದ್ದಾವೆ. ಹಾಗಾಗಿ ಅಂತಹ ಒಂದು ವಿಶ್ವಕರ್ಮ ನಿರಾಕಾರ ಪರಮಾತ್ಮ, ಅವನ ಸಗುಣ ರೂಪ ನಾವು ಈ ಪಂಚಮುಖಗಳಿಂದ ನೋಡ್ತಾ ಇರ್ತಕ್ಕಂಥದ್ದು. ಆ ಪಂಚಮುಖಗಳಿಂದ ಬಂದಂತ ಪರಂಪರೆಯೇ ಈ ವಿಶ್ವಕರ್ಮ ಸಮುದಾಯದ ಪರಂಪರೆ. ವಿಶ್ವಕರ್ಮನ ಸದೃಜಾತ ವಾಮದೇವ ಅಘೋರ ತತ್ಪುರುಷ ಈಶಾನ ಅಂತಕ್ಕಂಥ ಮುಖದಿಂದ ಮನು ಮಯ ತ್ವಷ್ಟು ಶಿಲ್ಪಿ ವಿಶ್ವಜ್ಞ ಅಂತಕ್ಕಂಥ ಪಂಚಬ್ರಹ್ಮರು, ಸಾನಗ ಸನಾತನ ಅಹಾಭೂನಸ ಪ್ರತ್ನಸ ಸುಪರ್ಣಸ ಅಂತಕ್ಕಂಥ ಪಂಚ ಗೋತ್ರ ಋಷಿಗಳು, ಅವರಿಂದ ಬಂದಂತ ಪಂಚ ಮಹಾಶಿಲ್ಪಗಳು. ಲೋಕಾನುಗ್ರಹಕಾರಕಂ ಸ್ಯಾತ್ ಪಂಚಡಿನ ಮಯೋ ದಾರಸ್ತಥಾ ತಾಮ್ರಂ ಪಾಷಾಣಂ ಸ್ವರ್ಣಮೇವಚ. ಅವ್ರು ಹೇಳಿದ್ರಲ್ಲ, ಎಷ್ಟು ಕ್ರಮವಾಗಿದೆ, ಸುಮ್ಮನೆ ಹೇಳ್ತಕ್ಕಂಥದ್ದಲ್ಲ. ಮೊದಲು ಅಯಸ್ ಕಬ್ಬಿಣ, ದಾರು, ಕಾಷ್ಟ, ಮರದ ಶಿಲ್ಪ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕೆಆರ್ಪೇಟೆ ಪುರಸಭೆ ಕಾರ್ಯಾಲಯಕ್ಕೆ ಪಾಂಡವಪುರ ವಿಭಾಗಾಧಿಕಾರಿ ಕೆಆರ್ ಶ್ರೀನಿವಾಸ್ ಭೇಟಿ ನೀಡಿ ಜನರ ಅಹವಾಲು ಸ್ವೀಕರಿಸಿದರು. ಕೆಆರ್ಪೇಟೆ ಪುರಸಭೆಗೆ ತಮ್ಮ ದೈನಂದಿನ ಕೆಲಸ ಕಾರ್ಯಗಳಿಗಾಗಿ ಆಗಮಿಸುವ ಪಟ್ಟಣ ನಿವಾಸಿಗಳು ಹಾಗೂ ಶ್ರೀಸಾಮಾನ್ಯರ ಕೆಲಸ ಕಾರ್ಯಗಳನ್ನು ನಿಗದಿತ ಅವಧಿಯ ಒಳಗೆ ಮಾಡಿಕೊಡುವ ಮೂಲಕ ಪುರಸಭೆ ಸಿಬ್ಬಂದಿಗಳು ಜನಸ್ನೇಹಿಯಾಗಿ ಕೆಲಸ ಮಾಡಬೇಕೆಂದು ಮುಖ್ಯಾಧಿಕಾರಿ ಅಶೋಕ್ ಅವರಿಗೆ ಪುರಸಭೆ ಆಡಳಿತಾಧಿಕಾರಿ ಶ್ರೀನಿವಾಸ್ ನಿರ್ದೇಶನ ನೀಡಿದರು. ಪಟ್ಟಣದ ಜನತೆಗೆ ಪ್ರತಿದಿನವೂ ಶುದ್ಧೀಕರಿಸಿದ ನೀರನ್ನ ಸಮರ್ಪಕವಾಗಿ ಸರಬರಾಜು ಮಾಡುವುದು, ಪಟ್ಟಣದ ಸ್ವಚ್ಛತೆ ಹಾಗೂ ನೈರ್ಮಲ್ಯವನ್ನ ಕಾಪಾಡುವುದು, ಬೀದಿ ದೀಪಗಳ ನಿರ್ವಹಣೆ ಸೇರಿದಂತೆ ಶ್ರೀಸಾಮಾನ್ಯರ ದೈನಂದಿನ ಕೆಲಸ ಕಾರ್ಯಗಳಿಗೆ ಅನುಕೂಲವಾಗುವಂತೆ ಪುರಸಭೆ ಸಿಬ್ಬಂದಿಗಳು ಬದ್ಧತೆಯಿಂದ ಕೆಲಸ ಮಾಡಬೇಕೆಂದು ನಿರ್ದೇಶನ ನೀಡಿದ ಆಡಳಿತಾಧಿಕಾರಿ ಶ್ರೀನಿವಾಸ್, ಪುರಸಭೆ ವ್ಯಾಪ್ತಿಯಲ್ಲಿ ಸರ್ಕಾರಿ ಆಸ್ತಿಪಾಸ್ತಿಯನ್ನ ಒತ್ತುವರಿ ಮಾಡಿಕೊಂಡಿರುವವರ ವಿರುದ್ಧ ಯಾವುದೇ ಮುಲಾಜಿಗೆ ಒಳಗಾಗದೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಂಡು ಒತ್ತುವರಿಯನ್ನು ತೆರವುಗೊಳಿಸಿ ಸರ್ಕಾರದ ವಶಕ್ಕೆ ಪಡೆಯಬೇಕೆಂದು ಕಟ್ಟುನಿಟ್ಟಿನ ಆದೇಶ ನೀಡಿದರು. ಕೆಆರ್ಪೇಟೆ ಪಟ್ಟಣವು ಮಂಡ್ಯ ಜಿಲ್ಲೆಯಲ್ಲಿಯೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪಟ್ಟಣವಾಗಿರುವುದರಿಂದ ಸಂಚಾರ ಹಾಗೂ ಸಾರಿಗೆ ವ್ಯವಸ್ಥೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಫುಟ್ಪಾತ್ ವ್ಯಾಪಾರಿಗಳು ರಸ್ತೆಯನ್ನು ಅತಿಕ್ರಮಣ ಮಾಡಿಕೊಂಡು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಇಟ್ಟುಕೊಂಡು ವ್ಯಾಪಾರ ವ್ಯವಹಾರ ಮಾಡುತ್ತಿರುವುದರಿಂದ ಶ್ರೀಸಾಮಾನ್ಯರ ಓಡಾಟ ಹಾಗೂ ವಾಹನಗಳ ಸಂಚಾರಕ್ಕೆ ತೊಂದರೆಯಾಗುತ್ತಿದೆ. ಈ ಬಗ್ಗೆ ಕ್ರಮ ಕೈಗೊಳ್ಳಿ ಎಂದು ಹೊನ್ನೇನಹಳ್ಳಿ ವೇಣು ಹಾಗೂ ಕೆಎಸ್ ಸುರೇಶ್ ಕುಮಾರ್ ಉಪ ವಿಭಾಗಾಧಿಕಾರಿಗಳಿಗೆ ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಪಟ್ಟಣ ನಾಗರಿಕರ ವೇದಿಕೆಯ ಕಾರ್ಯದರ್ಶಿ ಜಯಕುಮಾರ್, ಹಿರಿಯ ಪತ್ರಕರ್ತರಾದ ಬಳ್ಳೆಕೆರೆ ಮಂಜುನಾಥ್, ಕೆಆರ್ ನೀಲಕಂಠ, ಹರಿಹರಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಧರ್, ವಿಶಾಲಾಕ್ಷಿ, ಕೆಆರ್ಪೇಟೆ ಪಟ್ಟಣ ಗ್ರಾಮಾಡಳಿತಾಧಿಕಾರಿ ಜಗದೀಶ್, ಪುರಸಭೆ ಮುಖ್ಯಾಧಿಕಾರಿ ಅಶೋಕ್, ಪುರಸಭೆ ಕಾರ್ಯಾಲಯದ ವ್ಯವಸ್ಥಾಪಕಿ ಕಾಂಚನ, ಪರಿಸರ ಇಂಜಿನಿಯರ್ ಪ್ರಿಯಾಂಕಾ, ಪುರಸಭೆ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರಾದ ಕೆಆರ್ ರವೀಂದ್ರ ಬಾಬು, ಹಿರಿಯ ಸದಸ್ಯರಾದ ಡಿ ಪ್ರೇಮ್ಕುಮಾರ್, ಎಚ್ಎನ್ ಪ್ರವೀಣ್ ಕುಮಾರ್, ಸಿಬ್ಬಂದಿಗಳಾದ ಎಚ್ಪಿ ನಾಗರಾಜು, ಭಾರತಿ, ಹರ್ಷ, ದೇವರಾಜು, ರತ್ನ, ಶಾರದಾ, ಬಬಿತಾ, ಶ್ರೀನಾಥ್, ಅಶೋಕ್, ಪುಟ್ಟು, ರಶ್ಮಿ ಮತ್ತಿತರರು ಉಪಸ್ಥಿತರಿದ್ದರು. ಕೃಷ್ಣಪೇಟೆ ಪುರಸಭಾ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ವಾರ್ಡ್ಗಳಲ್ಲಿ ನೈರ್ಮಲ್ಯ ಇನ್ನೂ ಸುಧಾರಿಸಿಲ್ಲ, ಕುಡಿಯೋ ನೀರು ಸರಿಯಾಗಿ ಬಿಡ್ತಾ ಇಲ್ಲ. ಜೊತೆಗೆ ಕೇವಲ ಬ್ಯಾಂಕ್ಗಳು, ಆಫೀಸ್ಗಳಷ್ಟೇ ಅಲ್ಲ, ಎಲ್ಲ ಅಂಗಡಿ ಮುಂಗಟ್ಟುಗಳ ಮುಂದೆನೂ ಕೂಡ ವಾಹನ ಸವಾರರು ಅಡ್ಡಾದಿಡ್ಡಿ ವಾಹನಗಳು ನಿಲ್ಲಿಸ್ತಾ ಇದ್ದಾರೆ. ಅದು ಪಾದಚಾರಿಗಳಿಗೆ ತುಂಬ ತೊಂದರೆ ಆಗ್ತಾಯಿದೆ. ದಯಮಾಡಿ ಪೊಲೀಸ್ ಇಲಾಖೆ ಇರ್ಬೋದು, ಪುರಸಭೆ ಇರ್ಬೋದು, ತಾಲೂಕು ದಂಡಾಧಿಕಾರಿಗಳಿರ್ಬೋದು,
ಎಲ್ಲರೂ ಕೂಡ ಕ್ರಮ ಕೈಗೊಂಡು ಅವರಿಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ವಿಶೇಷವಾದಂಥ ಅವಕಾಶ ಕಲ್ಪಿಸಿಕೊಟ್ಟು ನೈರ್ಮಲ್ಯನ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಅಧಿಕಾರಿಗಳನ್ನು ಮನವಿ ಮಾಡ್ತಾ ಇದ್ದೀವಿ. ತಮ್ಮ ಹೆಸರು? ಜಯಕುಮಾರ್, ಹಿತರಕ್ಷಣಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು, ಕೃಷ್ಣಾಜಪೇಟೆ. ಕಾಶಿ ಜಯಕುಮಾರ್ ಅಂದ್ಬಿಟ್ಟು ಇವರು ಪ್ರಧಾನ ಕಾರ್ಯದರ್ಶಿಗಳು. ನಾವು ಇದು ಉದ್ದೇಶ ಇಷ್ಟೇ, ನಮ್ಮದು ಸಮಿತಿಯ ಉದ್ದೇಶ KR ಪೇಟೆ ಟೌನಿನ ನಾಗರಿಕ ಸಮಸ್ಯೆಗಳು ಏನಿದ್ದಾವೆ ಅದನ್ನು ಎಲ್ಲ ಇಲಾಖೆಗಳ ಸಮಸ್ಯೆಗಳನ್ನು ನಾವು ನಮ್ಮ ನಾಗರಿಕ ಹಿತರಕ್ಷಣಾ ಸಮಿತಿಯಿಂದ ಅದನ್ನು ಪರಿಹರಿಸೋಕ್ಕೋಸ್ಕರ ನಮ್ಮ ಸಮಿತಿ ಮುಖಾಂತರ ಸುಮಾರು 3-4 ವರ್ಷದಿಂದ ಹೋರಾಟಗಳು ಮಾಡ್ಕೊಂಡ್ಬಂದಿದ್ದೀವಿ. ಇವತ್ತು ಸಹಿತ AC ಅವರು KR ಪೇಟೆ ಮುನ್ಸಿಪಾಲ್ಟಿಗೆ ಅವರೇ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿರೋದ್ರಿಂದ ನಮ್ಮನ್ನು ಬರೆಯಿಡಿದ್ರು. ಅವ್ರಿಗೂ ಸಹಿತ ನಮ್ಮ ಕರವೇ ಇವರು ವೇಣುಗೋಪಾಲ್ ಹೇಳ್ದಂಗೆ KR ಪೇಟೆ ಟೌನಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಮತ್ತು ಸಿಕ್ಕಾಪಟ್ಟೆ ಫುಟ್ಪಾತ್ ವ್ಯಾಪಾರಿಗಳ ಇದಾಗಿ ನಾಗರಿಕರುಗಳು ಓಡಾಡೋಕ್ಕೆ ತೊಂದರೆ ಆಗಿದೆ. ಫುಟ್ಪಾತ್ನೇ ಆಕ್ರಮ ಮಾಡ್ಕೊಂಬಂದು ರಸ್ತೆಗಳಲ್ಲಿ ಓಡಾಡ್ತಾರೆ. ಈ ಬಗ್ಗೆ ನಾವು ಪ್ರೆಸ್ ಮೀಟು ಕರೆದು ಒಂದು ಮನವಿ ಕೊಟ್ಟಿದ್ವಿ ಸರ್ಕಲ್ ಇನ್ಸ್ಪೆಕ್ಟರ್ಗೆ, DC ಗೆ, AC ಗೆ ಮತ್ತು ಪೊಲೀಸ್ ಇದಕ್ಕೆ ಕೊಟ್ಟಿದ್ವಿ. ಈ ವಿಚಾರದಲ್ಲಿ ನಮ್ಮ ಬೇಡಿಕೆ ಏನಪ್ಪ ಅಂತಂದರೆ ದಯವಿಟ್ಟು ಆದಷ್ಟು ಬೇಗ ಇವ್ರು ಹೇಳ್ದಂಗೆ ಹಳೆ ಮುನ್ಸಿಪಾಲ್ಟಿ ಬಿಲ್ಡಿಂಗ್ನು ಹೊಡೆದಾಕಿ ಅದೇನು ಜಾಗ ಇದೆ ಅದನ್ನು ಏನಾಗಿದೆ, ಮೊನ್ನೆ ನಾವು ಈ ವಿಚಾರದಲ್ಲಿ ಪ್ರೆಸ್ ಮೀಟ್ ಕೊಟ್ಟಾಗ ಕೆಲವರು ನಮಗೆ ಫೋನ್ ಮಾಡಿ ಕೇಳಿದ್ರು, ಫುಟ್ಪಾತ್ ವ್ಯಾಪಾರಿಗಳನ್ನ ತೆರವುಗೊಳಿಸಿ ಅಂತ ಹೇಳ್ತೀರಿ, ನಾವೆಲ್ಲೋ ಹೋಗಬೇಕು, ನಾಳೆ ಏನು ಪ್ರಾಬ್ಲಮ್ಮು ಅಂತ. ಅದಕ್ಕೆ ಅವ್ರಿಗೂ ಸೂಕ್ತ ಸೌಲಭ್ಯ ಕಲ್ಪಿಸ್ಕೊಡ್ಬೇಕಾದ್ದು ನಮ್ಮ ಪುರಸಭೆಯ ಮತ್ತು ಆಡಳಿತಾಧಿಕಾರಿಗಳ ಕರ್ತವ್ಯ. ಆ ದೃಷ್ಟಿನಲ್ಲಿ ಏನು ಹಳೆ ಪುರಸಭೆ LIC ಬಿಲ್ಡಿಂಗ್ ಇದೆ ಆ ಜಾಗನ ಕಂಪ್ಲೀಟ್ ಡಿಮಾಲಿಷ್ ಮಾಡಿ ಅಲ್ಲಿ ಯಾರ್ಯಾರು ಫುಟ್ಪಾತ್ ವ್ಯಾಪಾರಿಗಳು ಇತರ ವ್ಯವಸ್ಥೆಗಳಿಗೆ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಅವಕಾಶ ಮಾಡಬೇಕು ಅಂತ ನಮ್ಮ ಮನವಿ ಇದೆ. ಇದಲ್ಲದೆ ಇನ್ನೊಂದು ಮತ್ತೆ ಏನು ಅಂತಂದರೆ KR ಪೇಟೆ ಟೌನ್ನಲ್ಲಿ ಈಗ ಸಿಕ್ಕಾಪಟ್ಟೆ ಬೆಳೀತಾ ಇರೋದ್ರಿಂದ ವೆಹಿಕಲ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟು ಎಲ್ಲ ಬ್ಯಾಂಕ್ಗಳ ಮುಂದೆನೂ ಸಹಿತ ವೆಹಿಕಲ್ಗಳು ಏನಾಗಿದೆ ಅಡ್ಡಾದಿಡ್ಡಿ ನಿಲ್ಲಿಸ್ಬಿಡ್ತಾರೆ. ಬ್ಯಾಂಕಿಗೆ ಹೋಗೋಂಥ ಸಾರ್ವಜನಿಕರಿಗೆ, ಗ್ರಾಹಕರುಗಳಿಗೆ ಒಳಗಡೆ ಹೋಗೋಕ್ಕೆ ಆಗ್ತಾಯಿಲ್ಲ. ಈ ನಿಟ್ಟಿನಲ್ಲಿ ನಮ್ಮದೊಂದು ಬೇಡಿಕೆ ಏನಪ್ಪ ಇದೆ ಅಂತಂದರೆ ಪೊಲೀಸ್ ಇನ್ಸ್ಪೆಕ್ಟರ್ನವ್ರಿಗೆ ಆಗಲಿ ಮತ್ತು ಮಂಡ್ಯ SP ಗೆ ಆಗಲಿ ಆಯಾ ಬ್ಯಾಂಕ್ ಮ್ಯಾನೇಜರ್ಗಳಿಗೆ ಒಂದು ನೋಟಿಸ್ ಇಶ್ಯೂ ಮಾಡಿ ಆಯಾ ಬ್ಯಾಂಕಿಂದ ಒಬ್ಬೊಬ್ಬರು ಇವ್ರನ್ನ ಸೆಕ್ಯೂರಿಟಿ ಗಾರ್ಡ್ನ ಅಪಾಯಿಂಟ್ ಮಾಡ್ಕೋಬೇಕು. ಅಪಾಯಿಂಟ್ ಮಾಡಿಕೊಂಡು ಅವರು ಆಯಾ ಬ್ಯಾಂಕಿಗೆ ಬರ್ತಕ್ಕಂಥ ಸಾರ್ವಜನಿಕರ ವಾಹನಗಳನ್ನ ಕ್ರಮಬದ್ಧವಾಗಿ ನಿಲ್ಲಿಸೋದ್ರಿಂದ ಸಾರ್ವಜನಿಕರಿಗೆ ಬ್ಯಾಂಕ್ ವ್ಯವಹಾರ ಮಾಡೋದಕ್ಕೆ ಆಗಲಿ ಓಡಾಡೋದಕ್ಕೆ ಆಗಲಿ ಆಗುತ್ತೆ. ಈ ನಿಟ್ಟಿನಲ್ಲಿ ನಮ್ಮದು ಇನ್ನೂ ಹಲವಾರು ಯೋಜನೆಗಳಿದ್ದಾವೆ. ಅದರಿಂದ ನಮ್ಮ ಎಲ್ಲ KR ಪೇಟೆ ಟೌನ್ ಇವರು ಸಹಕಾರ ನೀಡಬೇಕು ಅಂತ ಕೋರ್ತೇನೆ. ತಮ್ಮ ಹೆಸರು ಸರ್? K. ಸುರೇಶ್ ಕುಮಾರ್ ಅಂತ, ನಾಗರಿಕ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ, KR ಪೇಟೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಶಿರಂಗಲ ಗ್ರಾಮದಲ್ಲಿ ಅಪರಿಚಿತ ವ್ಯಕ್ತಿಗಳಿಬ್ಬರು ಗ್ಯಾಸ್ ಸಿಲಿಂಡರ್ಗೆ ಸೇಫ್ಟಿ ವಾಲ್ ಹಾಕಿಕೊಡುತ್ತೇನೆಂದು ನಂಬಿಸಿ ಪಂಗನಮ್ಮ ಹಾಕಿರುವ ಘಟನೆ ನಡೆದಿದೆ. ಮಂಡ್ಯ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ವತಿಯಿಂದ ರಾಷ್ಟ್ರೀಯ ಯುವ ದಿನವನ್ನು ಆಚರಿಸಿದರು. ನಾಪೋಕ್ಲುವಿನ ಎಕ್ಸೆಸ್ ಸ್ಕೂಲ್ ಆಫ್ ಎಜುಕೇಷನ್ ವತಿಯಿಂದ ಶಾಲಾ ವಾರ್ಷಿಕೋತ್ಸವ ಅರ್ಥಪೂರ್ಣವಾಗಿ ಆಚರಿಸಿದರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ TV. ವಂದನೆಗಳೊಂದಿಗೆ ಸುಪ್ರೀತಾ LN.